ಹಾಯ್ ಹಲೋ ನಮಸ್ಕಾರ. ಸಖತ್ ಬೆಂಗಳೂರು ವ್ಲಾಗ್ಸ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಒಂದು ರುಚಿಕರವಾದ ಹಾಗೂ ಆರೋಗ್ಯಕರವಾದ ಚಟ್ನಿ ಪುಡಿ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಚಿಟ್ಲ ಪುಡಿ ಇದೊಂದು ಆಂಧ್ರ ಶೈಲಿಯ ಚಟ್ನಿ ಪೌಡರ್ ಅಂತಲೇ ಹೇಳ್ಬೋದು. ನೀವು ಹೋಟೆಲ್ಗಳಲ್ಲೆಲ್ಲ ನೋಡಿರ್ಬೋದು, ಗನ್ ಪೌಡರ್ ಅಂತ ಹೇಳಿ ಆಂಧ್ರ ಸ್ಟೈಲ್ ಊಟದಲ್ಲೆಲ್ಲ ಕೊಡ್ತಾರೆ. ಅನ್ನ, ತುಪ್ಪ ಮತ್ತು ಆ ಪುಡಿ ಮಾತ್ರ ತುಂಬಾ ರುಚಿಕರವಾಗಿರುತ್ತೆ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡ್ಕೊಂಬರೋದು ನೋಡ್ಕೊಂಬರೋಣ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಇಲ್ಲಿ ನೋಡ್ತಾ ಇದ್ದೀರಾ. ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ, ಹುರುಳಿಕಾಳು, ಬಿಳಿ ಎಳ್ಳು, ಹುಣಸೆ ಹಣ್ಣು, ಮೆಣಸು, ಜೀರಿಗೆ, ಸ್ವಲ್ಪ ಇಂಗು, ಹಾಗೆ ಉಪ್ಪು, ಖಾರ, ಬೆಳ್ಳುಳ್ಳಿ, ಕರಿಬೇವು. ಸೊ ಇದನ್ನೆಲ್ಲ ನಾವು ಈ ಚಟ್ನಿ ಪುಡಿಯಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಸೊ ಫಸ್ಟಿಗೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಕಡಲೆಬೇಳೆನ ಹಾಕ್ಕೊಂಡು ಹುರಿತಾ ಇದ್ದೀನಿ, ನೋಡ್ತಾ ಇದ್ದೀರಾ ಸ್ನೇಹಿತರೆ. ಈ ಬೇಳೆಗಳನ್ನೆಲ್ಲ ಎಷ್ಟು ಸಣ್ಣ ಉರಿಯಲ್ಲಿ ಜಾಸ್ತಿ ಹೊತ್ತು ಹುರಿತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಲೈಟ್ ಬ್ರೌನ್ ಕಲರ್ ಬಂದ ತಕ್ಷಣ ನೀವು ತೆಗಿಬೋದು ಆ ಬೇಳೆನ. ಸೊ ನಾನು ಕಡಲೆಬೇಳೆ ಆದಮೇಲೆ ಉದ್ದಿನಬೇಳೆ ಹಾಕ್ಕೊಂಡು ಹುರಿತಾ ಇದ್ದೇನೆ, ನೋಡ್ತಾ ಇದ್ದೀರಾ. ಸೊ ಉದ್ದಿನಬೇಳೆ ಕೂಡ ಒಂದು 3 ನಿಮಿಷ ಹಾಗೆ ಸಣ್ಣ ಉರಿಯಲ್ಲಿ ಹುರಿಬೇಕು. ಸೊ ಲೈಟ್ ಬ್ರೌನ್ ಕಲರ್ ಬಂದ ತಕ್ಷಣ ನಾನು ತೆಗಿತಾ ಇದ್ದೀನಿ, ನೋಡ್ತಾ ಇದ್ದೀರಾ ಸ್ನೇಹಿತರೆ. ಈ ಚಟ್ನಿ ಪುಡಿ ತುಂಬಾ ಆರೋಗ್ಯಕರ ಅಂತ ಹೇಳ್ಬೋದು. ಮಲ್ಟಿಪಲ್ ಗ್ರೇನ್ಸ್ ಕೂಡ ಹಾಕ್ತೀವಿ ಅದರಲ್ಲಿ. ಇವಾಗ ನೋಡ್ತಾ ಇದ್ದೀರಾ ತೊಗರಿಬೇಳೆ ಹಾಕಿ ಅದನ್ನು ಕೂಡ ಲೈಟ್ ಬ್ರೌನ್ ಆಗೋವರೆಗೂ ಹುರಿಬೇಕು. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರಿದ್ರೆ ಒಳ್ಳೆಯದು ಸ್ನೇಹಿತರೆ. ಈ ಚಟ್ನಿ ಪುಡಿಯನ್ನು ನೀವು ಬರೀ ಅನ್ನಕ್ಕೆ ಮಾತ್ರ ಅಲ್ಲ, ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಇದಕ್ಕೆಲ್ಲ ತುಪ್ಪ ಜೊತೆಗೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅನ್ನ, ತುಪ್ಪ, ಬೇಳೆ ಸಾರಿಗೂ ತುಂಬಾ ರುಚಿಕರವಾಗಿರುತ್ತೆ ಅಂತ ಹೇಳ್ಬೋದು. ಇವಾಗ ನೋಡ್ತಾ ಇದ್ದೀರಾ ಹುರುಳಿಕಾಳುಗಳನ್ನು ಹಾಕ್ಕೊಂಡಿದ್ದೀನಿ. ಹುರುಳಿಕಾಳು ಅಷ್ಟೇ, ಎಲ್ಲ ಕಾಳುಗಳನ್ನು ನಾನು ಸಮ ಪ್ರಮಾಣದಲ್ಲಿ ಒಂದೊಂದು ಬಟ್ಲು ಹಾಕ್ಕೊಂಡಿದ್ದೀನಿ. ನಿಮಗೆ ಹೆಚ್ಚಿಗೆ ಬೇಕು ಅಂದರೆ ಹಾಕೋಬೋದು ಅದರ ಪ್ರಕಾರನೇ. ಅದಾದಮೇಲೆ ನಾನು ಬಿಳಿ ಎಳ್ಳನ್ನು ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಅದು ಕೂಡ ಸಣ್ಣ ಉರಿಯಲ್ಲಿ ಹುರಿದ್ರೆ ಒಳ್ಳೆಯದು. ಒಂದು 3 ನಿಮಿಷ ಹುರಿದ್ರೆ ಸಾಕಾಗುತ್ತೆ. ಸೊ ಇದೆಲ್ಲ ಕಾಳು ಮತ್ತು ಎಳ್ಳು ಎಲ್ಲ ಹುರಿದಾದ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕೋಬೇಕಾಗತ್ತೆ. ಸೊ ಹುಣಸೆ ಹಣ್ಣು ಅದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಹುಣಸೆ ಹಣ್ಣು ಆದಮೇಲೆ ಅದಕ್ಕೆ ನಾನು ಮೆಣಸು 2 ಸ್ಪೂನು, ಜೀರಿಗೆ 2 ಸ್ಪೂನು, ಮೆಂತೆ ಆಪ್ಷನಲ್ ಆ್ಯಕ್ಚುಲಿ. ಮೆಂತೆ ಕಾಳುಗಳನ್ನು ಕೂಡ ಹಾಕ್ತೀನಿ, ಹೆಲ್ದಿಯರ್ ವರ್ಷನ್ ಅಂತ ಹೇಳಿಬಿಟ್ಟು. ಸೊ ಎಲ್ಲ 2 ಸ್ಪೂನ್ ಹಾಕ್ಕೊಂಡು ಒಂದು ಹಿಡಿ ಬೆಳ್ಳುಳ್ಳಿ ಇವುಗಳನ್ನೆಲ್ಲ ಸಣ್ಣ ಉರಿಯಲ್ಲಿ ಹುರ್ಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ ಸ್ನೇಹಿತರೆ. ಸೊ ನೋಡ್ತಾ ಇದ್ದೀರಾ ನಾನು ಸಣ್ಣ ಉರಿಯಲ್ಲಿ ಎಲ್ಲ ಒಂದು 3 ನಿಮಿಷ ಹುರ್ಕೊಂಡೆ. ಅದಾದಮೇಲೆ ಅದಕ್ಕೆ ಒಂದು ಹಿಡಿ ಒಣಗಿದ ಕರಿಬೇವನ್ನು ಕೂಡ ಹಾಕ್ಕೊಂಡೆ ನಾನು. ಅದನ್ನೇನು ಜಾಸ್ತಿ ಹೊತ್ತು ಹುರಿಯೋದು ಬೇಕಿಲ್ಲ. ಕರಿಬೇವನ್ನ ಒಂದು ಲೈಟಾಗಿ ಹುರ್ಕೊಂಡು ನಾನಿಲ್ಲಿ ಒಣಮೆಣಸಿನ್ಕಾಯಿ ಬದಲು ಅಚ್ಚ ಖಾರದ ಪುಡಿಯನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೆ. ಗ್ಯಾಸಿನ ಉರಿ ಆರಿಸೋ ಮುಂಚೆ 2 ಟೇಬಲ್ ಸ್ಪೂನ್ ಖಾರ ಪುಡಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು ಹಾಕ್ಕೊಂಡ್ಬಿಟ್ಟು ನಾನು ಆಫ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕಿ ಸಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಸೊ ತುಂಬಾ ರುಚಿಕರವಾದ ಚಟ್ನಿ ಪುಡಿ, ಆರೋಗ್ಯಕರವಾದ ಚಟ್ನಿ ಪುಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ಎಲ್ಲ ಈ ಪುಡಿಯನ್ನು ಟ್ರೈ ಮಾಡಿಬಿಟ್ಟು ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸಂಚಿಕೆಗಳೊಂದಿಗೆ ನಾನು ಸಿಂಧು ನಿಮ್ಮ ಮುಂದೆ ಬರ್ತೀವಿ.